ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನ ಅಂದರೆ ಇವತ್ತು ಕೊನೆಯ ದಿವಸ ಅಂದರೆ 2025ರ ಕೊನೆಯ ಒಂದು ದಿವಸವಾಗಿದೆ ಪ್ರಿಯರೇ. ಈ ದಿವಸದಲ್ಲಿ ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವ ಡಿಸೆಂಬರ್ 31ಕ್ಕೆ ತಲುಪಿಬಿಟ್ಟಿದ್ದೀವಿ. ಯಾವ ತರ 2025 ಮುಗಿದೋಯ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ 2025ರಲ್ಲಿ ನಾವು ದೇವರು ನಮ್ಮನ್ನು ಇಲ್ಲಿವರೆಗೆ ನಡೆಸಿದಂತಹ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುವ. ಹಾಗೇನೆ ಕೆಲವೊಂದು ದಿವಸದಲ್ಲಿ ನಾವು ಫೇಲ್ಯೂರ್ ಆಗಿರ್ಬೋದು, ಅದಕ್ಕೂ ಕೂಡ ಸ್ತೋತ್ರ ಮಾಡಿ ಮುಂದಿನ ವರ್ಷದಲ್ಲಿ ಜಯಶಾಲಿಗಳಾಗಲಿಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಇವತ್ತು ಡಿಸೆಂಬರ್ 31ನೇ ತಾರೀಕು. ಇವತ್ತು ಸಾಮಾನ್ಯವಾಗಿ ಎಲ್ಲಾ ಸಭೆಗಳಲ್ಲೂ ಕೂಡ ರಾತ್ರಿಯ ಪ್ರಾರ್ಥನೆ ಇಟ್ಟಿರ್ತಾರೆ. ಅಂದರೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಒಂದು 12-12:15 ಮಾಡ್ತಾರೆ. ಈ 12 ಗಂಟೆ ಆಗೋದೇ ತಡ, ತಕ್ಷಣನೇ ಅಯ್ಯೋ ನನ್ನ ಫ್ರೆಂಡ್ಸ್ಗಳಿಗೆ ವಿಶ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಬೇಡಿ. 12 ಗಂಟೆ ಆಗಿ 12 ಗಂಟೆ ಒಂದು 10 ನಿಮಿಷದವರೆಗಾದ್ರೂ ಮಾಡಿ ಪ್ರಿಯರೇ. 12 ಗಂಟೆ ಅಂದರೆ 12 ಗಂಟೆ 10 ನಿಮಿಷನಾದ್ರೂ ಪ್ರಾರ್ಥನೆ ಮಾಡಿ. 12 ಗಂಟೆಯ ಮೇಲೆ 12 ಗಂಟೆಯ ಒಳಗಡೆ ಕಳೆದ ವರ್ಷವನ್ನ ಪೂರೈಸಿಕೊಟ್ಟದಕ್ಕಾಗಿ ಸ್ತೋತ್ರ ಮಾಡಿ. ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟು ನಾವು ಮುಂದಿನ ವರ್ಷದಲ್ಲಾದ್ರೂ ಜಯಶಾಲಿಗಳಾಗಿ ಬದುಕಲಿಕ್ಕೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡು ಮೊದಲು ದೇವರಿಗೆ ಸ್ತೋತ್ರ ಮಾಡಿ, ನಂತರ ನಿಮ್ಮ ಫ್ರೆಂಡ್ಸ್ಗಳಿಗೆ, ಬಂಧು ಮಿತ್ರರಿಗೆ, ಸಭೆ ವಿಶ್ವಾಸಿಗಳಿಗೆ ನೀವು ಪ್ರೈಸ್ ದಿ ಲಾರ್ಡ್ ಹೇಳಿದ್ರೆ ಉತ್ತಮ. 12 ಗಂಟೆ ಆಗದೆ ತಡ ಬೇರೆಯವರಿಗೆ ಮಾಡಬೇಕಂತ ನಿಮ್ಮ ಮೈಂಡ್ನ ಆ ಕಡೆ ಚಂಚಲ ಮಾಡ್ಕೋಬೇಡಿ. ಆ ಒಂದು 12 ಗಂಟೆ ಆದ ಮೇಲೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿ ಒಂದು 12 ಗಂಟೆ 10 ನಿಮಿಷ 12:15 ಮಾಡಿ, ನಂತರ ನಿಮ್ಮ ಸ್ನೇಹಿತರಿಗೆ ಅವರಿಗೆಲ್ಲ ನೀವು ಒಂದು ಶುಭಾಶಯಗಳನ್ನ ತಿಳಿಸಿ ಪ್ರಿಯರೇ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಿಯರೇ, ಈಗ ನಾವು ನಿಜವಾದಂತ ಒಂದು ವಚನದ ಭಾಗಕ್ಕೆ ಬರುವ. ಈ ವಚನದ ಭಾಗ ಅಂದರೆ ಈ ವರ್ಷಗಳು, ದಿನಗಳು, ವಾರಗಳು, ತಿಂಗಳುಗಳನ್ನೆಲ್ಲ ಈ ಬೈಬಲ್ ಪುಸ್ತಕ ಸ್ಪಷ್ಟವಾಗಿ ತಿಳಿಸಿದೆ ಪ್ರಿಯರೇ. ಯಾವ ಗ್ರಂಥಗಳಲ್ಲಿ ಇದೆಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಆದರೆ ಬೈಬಲ್ ಪುಸ್ತಕದಲ್ಲಿ ಅಮಾವಾಸ್ಯೆ ಬಗ್ಗೆ, ಹುಣ್ಣಿಮೆ ಬಗ್ಗೆ, ಭಾದ್ರಪದ, ಶುಕ್ಲ ಪಕ್ಷ ಅಂತೆಲ್ಲ ಬರೆದಿದೆ ಪ್ರಿಯರೇ. ಎಲ್ಲವೂ ಕೂಡ ಇದೆ 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 ಇದೆ. ಇದು ಇಂಡಿಯನ್ ಕಲ್ಚರ್ ಅಂತ ಮಾತ್ರ ಅಲ್ಲ ಪ್ರಿಯರೇ, ಇದು ಬೈಬಲ್ ಪುಸ್ತಕದಲ್ಲೇ ಬರೆಯಲ್ಪಟ್ಟಿದೆ. ಅಂದ್ರೆ ಆ ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಭಾದ್ರಪದ, ಶುಕ್ಲ ಪಕ್ಷ ಇದೆಲ್ಲ ಕೆಲವೊಂದು ತಿಂಗಳುಗಳ ಬಗ್ಗೆ ನಾನು ಇನ್ನೊಂದ್ಸಲ ವಿವರಣೆ ಕೊಡ್ತೀನಿ. ಈ ಒಂದು ದಿನಗಳು, ಸಂವತ್ಸರಗಳು ಆ ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 2ನೇ ಅಧ್ಯಾಯದ ಕೊನೆಯ ಭಾಗದವರೆಗೆ ನಾವು ನೋಡಿದಾಗ ನಮಗೆ ಸಂಪೂರ್ಣವಾಗಿ ಇದರ ವಿವರಣೆಗಳು ಸಿಗ್ತದೆ. ಸೃಷ್ಟಿಕರ್ತನಾದ ದೇವರು ದಿನಗಳನ್ನು, ವರ್ಷಗಳನ್ನು, ಸಂವತ್ಸರಗಳನ್ನು ಮಾಡಿದ್ದೆ ಅವರು. ಅದಕ್ಕೋಸ್ಕರ ಒಂದು ವಾಕ್ಯವನ್ನು ನಾನು ಓದ್ತೀನಿ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆದಿದೆ. ಬಾಕಿ ಎಲ್ಲ ನೀವು ಓದ್ಕೋಬೇಕು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಎಂದು ಅವುಗಳನ್ನು ಹಗಲುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವುಗಳು ಗುರುತುಗಳಾಗಿದ್ದು ಸಮಯ, ದಿನ, ಸಂವತ್ಸರಗಳನ್ನು ತೋರಿಸಲಿ. ಭೂಮಿಯ ಮೇಲೆ ಬೆಳಕು ಕೊಡೋದಕ್ಕೆ ಆಕಾಶ ಮಂಡಲಗಳ ದೀಪದಂತಿರಲಿ. ಹಗಲನ್ನಾಳೋದಕ್ಕೆ ದೊಡ್ಡ ಬೆಳಕು ಅಂದರೆ ಸೂರ್ಯ, ഇരുಳನ್ನಾಳೋದಕ್ಕೆ ಚಿಕ್ಕ ಬೆಳಕನ್ನು ಅಂದರೆ ನಕ್ಷತ್ರ, ಚಂದ್ರ ಕೊಟ್ಟರು, ಚಿಕ್ಕ ಬೆಳಕನ್ನು ಕೊಟ್ಟರು. ಇವೆರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆ ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಬೆಳಕು ಕೊಡೋದಕ್ಕೂ ಹಗಲಿರುಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಮಾಡೋದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಇದನ್ನು ಒಳ್ಳೆಯದೆಂದು ನೋಡಿದನು. ಸಾಯಂಕಾಲ ಪ್ರಾತಃ ಕಾಲವಾಗಿ 4ನೇ ದಿನವಾಯಿತು. ದೇವರ ಸೃಷ್ಟಿಯ ದಿವಸದಲ್ಲಿ 4ನೇ ದಿವಸ ದೇವರೇನು ಮಾಡಿದ್ರು? ಸೂರ್ಯ, ಚಂದ್ರನ ಸೃಷ್ಟಿ ಮಾಡಿ ಹಗಲು ಮತ್ತು ഇരുಳು ಅಂದ್ರೆ ಕತ್ತಲನ್ನ ಮಾಡಿದ್ರು ಪ್ರಿಯರೇ. ಹೌದಲ್ವಾ? ನಮ್ಮ ಈ ದೇಶದಲ್ಲಿ 12 ಗಂಟೆಯಿಂದ 12 ಗಂಟೆ ಕೌಂಟಿಂಗ್, ಆದರೆ ಇಸ್ರೇಲ್ ದೇಶದಲ್ಲಿ 6 ಗಂಟೆಯಿಂದ 6 ಗಂಟೆವರೆಗೆ ಕೌಂಟಿಂಗ್ ಪ್ರಿಯರೇ. ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ಕತ್ತಲ 6 ಗಂಟೆವರೆಗೂ ಮತ್ತು ರಾತ್ರಿ ಕತ್ತಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಮಾತ್ರ ಕೌಂಟಿಂಗ್ ಮಾಡಿ ಹಗಲು ഇരുಳನ್ನ ಬೇರೆ ಬೇರೆ ಮಾಡ್ತಾರೆ. ಬಟ್ ಇಲ್ಲಿ 12 ಗಂಟೆಯಿಂದ 12 ಗಂಟೆ ಮಾಡಿದ್ದಾರೆ. ಅದು ಏನಕ್ಕೂ ನನಗಂತೂ ಗೊತ್ತಿಲ್ಲ. ಅದೇನೇ ಇರಲಿ, ಹಗಲು ഇരുಳನ್ನ ಮಾಡಿದ ಕೊಟ್ಟ ದೇವರು. ಹಾಗಾದ್ರೆ ಪ್ರಿಯರೇ, ಈ ಒಂದು ನಾವು 2025ರಲ್ಲಿ ನಾವು ಹಗಲಿನಲ್ಲಿ ಎಷ್ಟೋ ಕಾರ್ಯಗಳನ್ನ ಮಾಡಿ ನಾವು ರಾತ್ರಿ ಸಮಯದಲ್ಲಿ ಮನೆಗೆ ಬರುವಾಗ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಸೇರಿಸಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಮಾಡಲೇಬೇಕು ಪ್ರಿಯರೇ. ಅದಕ್ಕೆ ಕೀರ್ತನೆ 42:8 ಏನ್ ಬರೆದಿದೆ ಅಂತಾರೆ ಪ್ರಿಯರೇ. ಇದನ್ನ ನಾನು ಒಂದ್ಸಲ ಓದ್ತೀನಿ ಪ್ರಿಯರೇ. 42:8 ತಂದೆಯಾದ ದೇವರು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ರಾತ್ರಿ ವೇಳೆ ಆತನ ಕೀರ್ತನೆ ನನ್ನಲ್ಲಿ ಇರುವುದು. ನನ್ನ ಜೀವಧಾರಕನಾದ ದೇವರನ್ನ ಪ್ರಾರ್ಥಿಸುವೆನು. ಹಾಗಾದ್ರೆ ಇಷ್ಟ
8ರವರೆಗೆ ನಿಮ್ಮನ್ನು ಹಗಲಿನಲ್ಲಿ ಕೆಲಸ ಮಾಡಿ, ಈಗ ಬಿಡಿ, ಈಗ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ನೈಟ್ ಶಿಫ್ಟ್ ಇರೋ ಕಾರಣಕ್ಕೋಸ್ಕರ ನೈಟಲ್ಲಿ ಕೆಲಸ ಇದೆ. ಒಟ್ಟಾರೆ ಕೆಲಸಕ್ಕೆ ಹೋಗಿ ಬರುವಾಗ ನಿಮ್ಮನ್ನು ಸುರಕ್ಷಿತವಾಗಿ ತಲುಪಿಸೋದಕ್ಕೋಸ್ಕರ ನೀವು ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ಸ್ತೋತ್ರ ಮಾಡಬೇಕು ಅಂತ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ. ಇಲ್ಲಿ ನೋಡಿ ಪ್ರಿಯರೇ, ಎಷ್ಟು ಚೆನ್ನಾಗಿ ಬರೆದಂದ್ರೆ, ತಂದೆ ದೇವರು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು. ಅಂದ್ರೆ ಕೆಲಸಕ್ಕೆ ಹೋಗುವಾಗ ಆಕ್ಸಿಡೆಂಟ್ ಆಗದಂಗೆ, ಹಾವು ಚೇಳುಗಳು ಕಚ್ಚಿ ಬೀಳದಂತೆ, ಅಕಸ್ಮಾತ್ ಗಾಡಿಯಿಂದ ಸ್ಕಿಡ್ ಆಗದಂತೆ, ಯಾವುದೇ ರೀತಿ ಅಪಘಾತಗಳು ಅವಘಡಗಳು ಆಗದಂತೆ ನನ್ನ ದೇವರು ಕಾದು ಕಾಪಾಡಿದಕ್ಕೋಸ್ಕರ ನಾವು ಏನು ಮಾಡಬೇಕಂತ ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ ನನ್ನ ಬಾಯಲ್ಲಿರುವುದು. ನಾನು ಜೀವದಾನಕ್ಕಾದ ದೇವರನ್ನು ಪ್ರಾರ್ಥಿಸುವೆನು. ಹಾಗಾದ್ರೆ ಪ್ರಿಯರೇ, ಇವತ್ತು ಡಿಸೆಂಬರ್ 31ನೇ ದಿವಸ. ಇವತ್ತು ನಿಮ್ಮ ಸಭೆಗಳಿಗೆ ನೀವು ಆದಷ್ಟು ಸೇರಿ ಬಂದು ದೇವರ ನಾಮವನ್ನು ಮಹಿಂಪಡಿಸಿರಿ. ಒಂದು 9 ಗಂಟೆ 10 ಗಂಟೆಗೆ ಕೆಲವೊಂದು ಸಭೆಗಳು ಸ್ಟಾರ್ಟ್ ಆಗಿ 12 ಗಂಟೆ 12:30ವರೆಗೆ ಮಾಡ್ತಾರೆ. ಮತ್ತೆ ಸಭಾಪಾಲಕರುಗಳು ಕೂಡ ಅಷ್ಟೇನೆ 12 ಗಂಟೆ 1 ಗಂಟೆ 2 ಗಂಟೆ 2:30 ಗಂಟೆ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವರಿಗೆ ಅವ್ರ ಫ್ರೆಂಡ್ಸ್ಗಳಿಗೂ ವಿಶ್ ಮಾಡ್ಬೇಕು ಅಂತ ಹೇಳಂತ ಮನಸ್ಸಿರ್ತದೆ ಪ್ರಿಯರೇ. ಫ್ರೆಂಡ್ಸ್ಗಳಿಗೂ ವಿಶ್ ಮಾಡ್ಬೇಕು ಅಂತ ಹೇಳಂತ ಮನಸ್ಸಿರೋ ಕಾರಣಕ್ಕೋಸ್ಕರ 12 ಗಂಟೆ 12:15 ಒಳಗಡೆ ಮುಗಿಸಿಬಿಟ್ರೆ ತುಂಬಾ ಉತ್ತಮ. ಸಭಾಪಾಲಕರಾದ ನಾವುಗಳು ಏನಾದ್ರೂ 12:30 ಮೇಲೆ ಮಾಡಿದ್ರೆ, 1 ಗಂಟೆ ಮೇಲೆ ಮಾಡಿದ್ರೆ ಅವರು ನಿಜವಾಗಿ ವಚನದ ಭಾಗವನ್ನ ಕೇಳೋದಿಲ್ಲ, ಆರಾಧನೆ ಕೇಳೋದಿಲ್ಲ. ಅಯ್ಯೋ, ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡ್ತಿದ್ದಾರೆ, ನನಗೆ ಅವ್ರಿಗೆ ವಿಶ್ ಮಾಡಕ್ ಆಗ್ತಾ ಇಲ್ಲಲ್ಲಪ್ಪ, ಈ ಪಾಸ್ಟ್ ಒಬ್ರು ಬಿಡ್ತಾ ಇಲ್ಲಲ್ಲಪ್ಪ ಅಂತ ಹೇಳಿ ದೇವರ ಮೇಲೆ ಭಕ್ತಿ ಕಡಿಮೆಯಾಗಿ ಬರೀ ಮೊಬೈಲ್ ಮೇಲೆನೆ ಅವರ ಗಮನ ಬರುವಂತ ಸಾಧ್ಯತೆಗಳು ಇರುವಂತ ಕಾರಣಕ್ಕೋಸ್ಕರ ಒಂದು 9 ಗಂಟೆಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿ, ಆದ್ರೆ 12 ಗಂಟೆ 12:15 ಒಳಗಡೆ ಮುಗಿಸಿ ಅವರಿಗೂ ಬೇರೆಯವರಿಗೆ ಒಂದು ಶುಭಾಶಯಗಳನ್ನು ಹೇಳೋದಕ್ಕೆ, ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸಭಾಪಾಲಕರುಗಳು ಕೂಡ. ಇವತ್ತು ಏನ್ ಮಾಡ್ತಾ ಇದ್ದಾರೆ, 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಮಾಡ್ತಾರೆ. ಕೊನೆಗೆ ಅವತ್ತು ವಾಗ್ದಾನ ಕಾರ್ಡ್ಗಳನ್ನ ಬೇರೆ ಕೊಡ್ತೀವಿ ಅಂತ ಹೇಳ್ತಾರೆ. ಹೌದು, ಏನನ್ನೇ ತಗೊಂಡ್ರು ಕೂಡ ಅವರು ಇತರ ಜನಗಳಿಗೆ ಶುಭಾಶಯ ಸಾರೋದಕ್ಕೂ ಮತ್ತು ಇದೇ ರೀತಿ ಒಂದು ಸುವಾರ್ತೆ ಸಾರೋದಕ್ಕೂ ಒಂದು ಅವಕಾಶ ಆಗ್ಬೇಕು ಪ್ರಿಯರೇ. ಯೇಸುವಿನ ನಾಮದಲ್ಲಿ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ ಅಂದ್ರೆ ಒಂದು ಸುವಾರ್ತೆ ಸಾರದಂಗೂ ಆಯ್ತಲ್ಲ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ಆ ಇಯರ್ ಎಂಡ್ ಅನ್ನ ಸಂಪೂರ್ಣವಾಗಿ ಸಂತೋಷದಿಂದಲೂ ಉಲ್ಲಾಸದಿಂದಲೂ ಮಾಡುವ ಹಾಗೆ ತಪ್ಪಾಗಿ ಆಚರಿಸುವಂತಹ ಜನಗಳು ಕೂಡ ದೇವರ ಮಕ್ಕಳೇ ಅಂದ್ರೆ ಕ್ರೈಸ್ತರೇ ಇದ್ದಾರೆ. ಯಾಕೆಂದ್ರೆ ನಾನು ಒಂದ್ಸಲ ಈ ಒಂದು ಡಿಸೆಂಬರ್ 31ರ ಬಗ್ಗೆ ನಾನು ನಮ್ಮ ಒಂದು ರಿಲೇಷನ್ ಜೊತೆ ಮಾತಾಡುವಾಗ ಅವ್ರು ಬನ್ನಿ ಅಂತ ಕೂಡ ನನ್ನ ಮೈಸೂರಿನ ಕೆಲವೊಂದು ಜಾಗ ಕರ್ಕೊಂಡೋದ್ರು. ಅಲ್ಲಿ ಕ್ರೈಸ್ತರೇ ಕುಣಿದು ಕುಪ್ಪಳಿಸ್ತಾ ಇದ್ದದನ್ನು ತೋರಿಸಿದಾಗ ತುಂಬಾ ನೋವಾಯ್ತು ಪ್ರಿಯರೇ. ಅದು ಯಾವ ಜಾಗ ಏನ್ ಕತೆ ಅಂತ ಬೇಡ, ಬಟ್ ಆ ಜಾಗ ನೋಡಿದಾಗ ತುಂಬಾ ನೋವಾಯ್ತು. ಡಿಸೆಂಬರ್ 31ನ ಬಾರ್ಗಳಲ್ಲಿ, ಕ್ಲಬ್ಗಳಲ್ಲಿ ಹೆಂಡ ಕೊಡ್ಕೊಂಡು ಸೆಕ್ಸ್ ಡ್ಯಾನ್ಸ್ ಮಾಡ್ಕೊಂಡು ವ್ಯಭಿಚಾರ ಕೇಂದ್ರಗಳು ಅಡ್ಡಗಳನ್ನ ಓಪನ್ ಮಾಡಿ ಮಜಾ ಮಾಡಿ ಕುಡಿದು ಮಸ್ತ್ ಮಾಡ್ತಾರೆ ಪ್ರಿಯರೇ. ಜನವರಿ 1ರವರೆಗೆ ಇವರು ತೂರಾಡುತ್ತಾ ಮಾಡಿಸಿ ಬೆಳಿಗ್ಗೆ ಹ್ಯಾಪಿ ನ್ಯೂ ಇಯರ್ ಆಗಿರೋದಿಲ್ಲ ಅವರಿಗೆ. ಆ ಹ್ಯಾಪಿ ನ್ಯೂ ಇಯರ್ ಹೋಗಿ ಅವ್ರಿಗೆ ಏನಾಗಿದೆ ಗೊತ್ತಾ, ದುಃಖಕರವಾದಂತಹ ಒಂದು 1ನೇ ತಾರೀಕು ಆಗಿರುತ್ತೆ ಪ್ರೇರೆ, ಹೊಸ ವರ್ಷ ಆಗಿರುತ್ತೆ ಪ್ರೇರೆ. ಈ ತರ ಎಲ್ಲ ನಾವು ಮಾಡದೇನೆ ನಾವು ದೇವರ ಮಕ್ಕಳು ಸಾಧ್ಯವಾದಷ್ಟು ದೇವರನ್ನು ಆರಾಧನೆ ಮಾಡಿ ಮುಂದಿನ ವರ್ಷ ಎಲ್ಲರಿಗೂ ಶುಭ ಉಂಟಾಗಲಿ, ಉತ್ತಮವಾದ ವರ್ಷವಾಗಿ ಮಾರ್ಪಡಲಿ. 2026 ದೇವರ ಪ್ರಸನ್ನತೆಯ ವರ್ಷವಾಗಲಿ ಅಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋ ಪ್ರೇರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಎಣ್ಣೆ ವ್ಯಭಿಚಾರ ಕೇಂದ್ರ ತಪ್ಪಾದಂತ ರೀತಿಯಲ್ಲಿ ಡಿಸೆಂಬರ್ 31 ಮಾಡದಂತೆ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ತಂದೆಯಾದ ದೇವರನ್ನ ಮಹಿಮೆಪಡಿಸಿ ನಾವು ಪವಿತ್ರಾತ್ಮನ ಶಕ್ತಿಯೊಂದಿಗೆ 2026ಕ್ಕೆ ಕಾಲಿಡೋ ಪ್ರಿಯರೇ. ಹಾಗಾದ್ರೆ 2025ರಲ್ಲಿ ದೇವರು ನಮಗೆ ಮಾಡಿದ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ ಮಾಡೋದಕ್ಕೋಸ್ಕರ ನಿಮ್ಮ ಸಭಾಪಾಲಕರು ಕರೆದಿದ್ರೆ ನೀವು ನಿಮ್ಮ ಆಲಯಗಳಲ್ಲಿ ಪ್ರಾರ್ಥನೆ ಮಾಡಿ. ಬೈ ಚಾನ್ಸ್ ಅವ್ರು ಕರೀಲಿಲ್ವಾ, ಕಾನ್ಫರೆನ್ಸ್ ಕಾಲ್ಗಳನ್ನ ಇಟ್ಕೊಂಡು ಅಲ್ಲಾದ್ರೂ ಪ್ರಾರ್ಥನೆ ಮಾಡಿ. ಅದು ಕೂಡ ಆಗೋದಿಲ್ವಾ, ನಿಮ್ಮ ಮನೆಗಳಲ್ಲಾದ್ರೂ ಕೂಡ ಸ್ತೋತ್ರ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಕುಟುಂಬವಾಗಿ ಮಾಡಿ ಡಿಸೆಂಬರ್ 31ನ ಸಂತೋಷವಾಗಿ ಕಳಿಸಿಕೊಟ್ಟು ಜನವರಿ 1, 2026ಕ್ಕೆ ನಾವು ಕಾಲಿಡೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಇನ್ನು ಜನವರಿ 1ನೇ ತಾರೀಕಿನ ವಾಗ್ದಾನದ ವಾಕ್ಯದೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಎಲ್ಲರೂ ಕೂಡ ವರ್ಷವನ್ನ ಮುಗಿಸಿದಕ್ಕಾಗಿ ಸ್ತೋತ್ರ ವಂದನೆ ಹೇಳುತ್ತಾ ದೇವರ ನಾಮನ ಮಹಿಮೆಪಡಿಸುತ್ತೇನೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ, ಕೃಪೆಯಿಂದ ತುಂಬಿಸಲಿ. ಆಮೇನ್.